ಫ್ರೀಯಾಗಿ ಕುತ್ಕೊಬಿಟ್ಟಲ್ಲ ಕೆಲಸ ಮುಗೀತಾ ಉಂಕಂದು ಬಾ ಪಾರ್ವತಕ್ಕ ಮಾಮೂಲಿ ಮಾಯೋ ನೆನೆ ಮಾಡಿದ್ದು ತಂಗ್ಳ ಹಂಗೆ ಇತ್ತಾ ಎಲ್ಲರೂ ಎಲ್ಲೆಲ್ಲ ಹೋಗವ್ರೆ ಅದನ್ನೇ ಊಟ ಮಾಡ್ತೀವಿ ಅಂದರು ನಮ್ಮ ಅತ್ತೆರೆಲ್ಲವ ಅದಕ್ಕೆ ಕುತ್ಕೊಂಡಕ್ಕಂದು ಬಾ ಪಾರ್ವತಕ್ಕ ಈ ಕಡೆಗೆ ಯಾರೂ ಇಲ್ಲ ಎಲ್ಲೋದ್ರು ಹಂಗಾರೆ ಎದೆಡ್ಕೆಯ ಅಯ್ಯೋ ಅಕ್ಕ ಏನು ಹೇಳ್ಬಿಟ್ಟು ಹೋದಾರ ನನಗೆ ನಮ್ಮ ಅತ್ತೆ ಹೊಲ್ತಕ್ಕೆ ಕಿಲ್ತಕ್ಕೆ ಹೋಗಿರ್ತಾರೆ ಇಲ್ಲಾಂದ್ರೆ ನಮ್ಮ ದೊಡ್ಡತ್ತೆ ಮನೆ ತಕ್ಕ ಹೋಗಿರ್ಬೇಕು ಕಣ ಪಾರ್ವತಕ್ಕ ಇನ್ನು ನಮ್ಮ ಮನೆಯವನು ಎಲ್ಗೋದ್ನು ಎದ್ದೆಡ್ಕೆ ಒಂದು ಲೋಟ ಟೀ ಕೊಟ್ಟೆ ಕುಡಿದ್ಬಿಟ್ಟು ಬತ್ತಿ ನೀರು ಅಂತ ಹೋದರು ಇಷ್ಟೊತ್ತಾದರೂ ಬಂದಿಲ್ಲ ಇನ್ನು ನಮ್ಮ ಮಾವ ಗದೆ ತಗೋಯ್ತೀನಿ ನನ್ನ ಮಗ ಅಂತ ಹೋಯ್ತು ಟೀ ಕುಡಿದ್ಬಿಟ್ಟು ಅಜ್ಜಿ ಮನ್ಗದೆ ನಮ್ಮ ಅತ್ತೆಯ ಅಮ್ಮ ಇಲ್ವಾ ಮನ್ಗವ್ರೆ ಸುಮ್ಮನೆ ಕೂತ್ಕೊಂಡೆ ಅದಕ್ಕೆ ಆತಗೆ ಏನು ಕೆಲಸ ಇಲ್ವಲ್ಲ ಅಂತ ಭಾಗ್ಯಕ್ಕ ಅವಜ್ಜಿ ಚೆನ್ನಾಗೈತೆ ಎದ್ದು ಓಡಾಡ್ತದೆ ಅಲ್ವಾ ನಿಂಗೇನು ಹಿಂಸೆ ಇಲ್ಲ ಅಲ್ವಕ್ಕ ಅವಜ್ಜಿ ಅದೇ ಬಾತ್ರೂಮ್ಗೆ ಹೋಗೋಕ್ಕೆಲ್ಲವ ಏನಾರ ನೀನು ಇಟ್ಕೋಗ್ಬೇಕು ಇಲ್ಲ ಇಲ್ಲ ಕಂತಾರ್ವತಕ್ಕ ಓಡಾಡ್ತದೆ ಚೆನ್ನಾಗಿ ಅವ್ರವ್ರ ಕೆಲಸ ಎಲ್ಲ ಮಾಡ್ಕೊತದೆ ಇನ್ನು ಅದೇ ಬಿಸಿನೀರು ಹಸಿನೀರು ಊಟ ಗೀಟ ಕೊಡ್ಕೊಂಡು ಕೇಳಿದಾಗ ಒಂದೊಂಚೂರು ಏನಾರು ಕೇಳ್ತದೆ ಅದು ಕೊಡವ ಇದು ಕೊಡವ ಅಂತ ಕೊಡ್ತೀನಿ ಅಷ್ಟೇ ಇನ್ನು ಅದ್ರ ಕೆಲಸ ಎಲ್ಲ ಅದೇ ಮಾಡ್ಕೊತದೆ ಹಂಗಾದ್ರೆ ಸರಿ ಕನಕ ಸರಿ ಅಯ್ಯೋ ಎಲ್ಲಾನು ನಾವೇ ಮಾಡೋದು ಅಂದರೆ ಅಕ್ಕ ಆಯ್ಕಿಲ್ಲ ಇಲ್ಲ ಕಂತಾರ್ವತಕ್ಕ ಸುಮ್ಮನೆ ಪಾಪ ಇನ್ನೊಬ್ರ ಮೇಕೆ ಸುಳ್ಳು ಹಾಕೋಕ್ಕೆ ಇಲ್ಲ ಇಲ್ಲ ಅಯ್ಯೋ ನನಗೆ ಏನು ಹಿಂಸೆ ಕೊಡೋಕ್ಕಿಲ್ಲ ಅಯ್ಯೋ ಎಲ್ಲರಿಗೂ ಮಾಡೋಕ್ಕಿಲ್ವಾ ಅದನ್ನೇ ಊಟ ಮಾಡ್ತದೆ ನಂಗೆ ಅದೇ ಬೇಕು ಇದೇ ಬೇಕು ಅಂತ ಏನೂ ಅನ್ನೋಕ್ಕಿಲ್ಲ ಆದರೆ ಬಿಸಿನೀರು ಬೇಕು ಯಾವಾಗಲೂ ಬಿಸಿನೀರು ಒಂದು ಕೊಡ್ತೀನಿ ಇನ್ನು ನಂಗೆ ಅದನ್ನೇ ಕೊಡವ ಇದನ್ನೇ ಕೊಡವ ಅಂತ ಏನೂ ಕೇಳೋಕ್ಕಿಲ್ಲ ರಾತ್ರಿ ಹೊತ್ತು ಮಾತ್ರ ಊಟಕ್ಕೆ ಒಂಚೂರು ಹಾಲು ಇದ್ದೇ ಇರಬೇಕು ಹಾಲಲ್ಲೇ ಊಟ ಮಾಡೋದು ಒಳ್ಳೆಯದು ಕನಕ ಅಯ್ಯೋ ಸುಮ್ಮನಿರು ಯಾರು ನೋಡೋರು ಪಾಪ ವಯಸ್ಸಾದವ್ರಿಗೆ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ ಭಾಗ್ಯಕ್ಕ ನಾನೇನೋ ಅಮ್ಮನ ನೋಡ್ತಿಲ್ಲ ನೀನೇ ನೋಡ್ತಿರೋದು ಅಂದರೆ ದೇವರು ವಯಸ್ಸಾದ ಮೇಲೆ ಸಾವು ಕೊಟ್ಬಿಡ್ಬೇಕು ಪಾಪ ಅವ್ರಿಗೂ ಹಿಂಸೆ ಮನೆಯವ್ರಿಗೂ ಹಿಂಸೆ ಎಲ್ಲರಿಗೂ ಹಿಂಸೆ ಕಣ ಭಾಗ್ಯಕ್ಕ ಅಯ್ಯೋ ನಮ್ಗೇನು ಬಾರವ ಅವಮ್ಮ ಏನು ಬಾರ ಅಯ್ಯೋ ಪಾಪ ಚೆನ್ನಾಗಿರ್ಲಿ ಬಾ ಎಷ್ಟು ನೋಡೋದ ಕೂತೋದ್ರೆ ಇನ್ನೇನು ಮಾಡೋದು ನೋಡೋದು ಸರಿ ಕಣ್ ಭಾಗ್ಯಕ್ಕ ಇನ್ನೇನು ಏನು ಮಾಡಿದ್ರಿ ಹಬ್ಬಕ್ಕೆ ಶಿವರಾತ್ರಿ ಹಬ್ಬಕ್ಕೆ ಅಯ್ಯೋ ಏನು ಮಾಡವು ಅದೇ ತೊಂಬಿಟ್ಟು ಮಾಡಿದ್ದು ತೊಂಬಿಟ್ಟು ಮಾಡಿಬಿಟ್ಟು ನಮ್ಮ ಅತ್ತೆ ಒಬ್ಬಿಟ್ಟು ಮಾಡು ಕಾಯವೆಲ್ಲ ಅಂತು ಕಾಯಿದ್ದೋ ಕೆಚ್ಚಿರೋವು ದೇವ್ರ ಪೋಟದವೆಲ್ಲವ ಇದ್ದೋ ಎರಡನೇ ಕೆಚ್ಚಿದ ದೇವ್ರ ಪೋಟದ ಹತ್ರಕ್ಕೆ ಅವಿದ್ವಾ ಒಬ್ಬಿಟ್ಟು ಮಾಡು ಮತ್ತೆ ಅಂತು ಅದಕ್ಕೆ ಒಂದು ಅರ್ಧ ಕೆ ಜಿ ಕಡಲೆಬೇಳೆ ತರಿಸ್ಬಿಟ್ಟು ಒಬ್ಬಿಟ್ಟು ಮಾಡಿದೆ ಕಣ ಪಾರ್ವತಕ್ಕ ನೀನೇನು ಮಾಡಿದೆ ನಾನು ಅದೇ ತೊಂಬಿಟ್ಟು ಉಂಡೆ ಮಾಡಿದೆ ಇನ್ನು ಅಕ್ಕ ನಮ್ಮ ಮಕ್ಕಳು ಒಬ್ಬಿಟ್ಟು ತಿನ್ನಕ್ಕಿಲ್ಲ ಕನಕ ಸಿಹಿ ಅಂತ ಈ ತೊಂಬಿಟ್ಟನೆ ತಿನ್ನಕ್ಕಿಲ್ಲ ಮಾಡಿ ಮಡಗಿವ್ನಿ ತಿಂದರೆ ತಿನ್ನಲಿ ನಾನು ಒಬ್ಬಳೇ ತಿನ್ನಬೇಕು ತೊಂಬಿಟ್ಟು ಅವು ಯಾವ ಮುಟ್ಟೋಕ್ಕೆ ಇಲ್ಲ ಅದಕ್ಕೆ ಏನು ಬೇಡ ಅಂದ್ವಾ ಬಜ್ಜಿ ಗಿಜ್ಜಿ ಹಾಕೊಟ್ಟಿದೆ ಅಷ್ಟೇ ತೊಂಬಿಟ್ಟು ಚೆನ್ನಾಗಬೇಕಾ ಏನೇನು ಹಾಕಿದೆ ಅದಾವ ಅಯ್ಯೋ ಅಕ್ಕ ಏನೇನು ಹಾಕರಕ್ಕ ತೊಂಬಿಟ್ಟಿಗೆ ಅದೇ ಅಕ್ಕಿ ಅಕ್ಕ ಚೆನ್ನಾಗಿ ಹುರ್ಕೊಂಡೆ ಒಳ್ಳೆಯ ಕೆಂಪಗೆ ಹುರ್ಕೊಂಡೆ ಅಕ್ಕಿ ಆಮೇಲಿಂದ ಮಾಮೂಲಿ ಬಿಡ್ಸ್ಕೊಬಂದೆ ಮಿಷಿನ್ಗೆ ಹೋಗಿ ಅಕ್ಕಿಯ ಕಬ್ಬನ್ನು ಕಡಲೆನೂ ಹಾಕೊಂಡಿದ್ದೆ ಕನಕ ಚೆನ್ನಾಗಿರ್ತವೆ ಅಂತ ಇನ್ನು ಬಂದ್ಬಿಟ್ಟು ಅಕ್ಕ ಅದೇ ಮಾಮೂಲಿ ಕಡಲೆ ಬೀಜ ಏನಪ್ಪ ಇನ್ನೊಂದು ಕಡಲೆ ಎಲ್ಲನೂ ಅಕ್ಕ ಒಂದು ಸ್ವಲ್ಪ ಎಳ್ಳು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಾಕ ತಗೊಂಡೆ ಬೆಲ್ಲದ ಪಾಕವ ಅದೇ ಎಲ್ಲ ಇತ್ತೆಲ್ಲ ಹಸಿಟ್ಟು ಬಿಡ್ಕೊಂಡು ಚೆನ್ನಾಗಿ ಉಂಡೆ ಕಲಿಸ್ದೆ ಕನಕ ಒಳ್ಳೆ ಒಂದು ಅದಕ್ಕೆ ಬತ್ತು ಚೆನ್ನಾಗವೆ ಒಟ್ಟಿನಲ್ಲಿ ಆಮೇಲೆ ಕಾಯಿ ತುರಿ ಹಾಕೊಂಡೆ ಕನಕ ಅಂದರೆ ಕಾಯಿ ತುರಿ ಅಂದರೆ ಕಪ್ರಿ ತುರಿಯ ಬಾಯಲ್ಲಿ ಕಾಯಿ ಅಂದ್ಬಿಟ್ಟು ಕಪ್ರಿ ಅನ್ನೋದೇ ಬರೋಕ್ಕಿಲ್ಲ ನೋಡು ಕಪ್ರಿ ತುರಿ ಹಾಕೊಂಡೆ ಕನಕ ಚೆನ್ನಾಗವೆ ಅಂತಿದ್ದ ನಮ್ಮ ಮೈಕ್ಳು ಒಳ್ಳೆ ರವೆ ಉಂಡೆ ತಿಂದಂಗೈತೆ ಅಂತ ನೀನು ಹೆಂಗೆ ಮಾಡ್ತೀಯಕ್ಕ ನಾವಿನ್ನು ಹೆಂಗೆ ಮಾಡವು ನಿಮ್ಮಂಗೆ ನಾನು ಅಕ್ಕಿಯೆಲ್ಲ ಹುರ್ಕೊಂಡು ಅದೇ ಮಿಷಿನ್ ಕೊಟ್ಟು ನಾನು ಎಳ್ಳು ಕಾಯಿ ತುರಿ ಅಂದರೆ ಕೊಬ್ಬರಿ ತುರಿ ಕಡಲೆ ಆಮೇಲೆ ಕಡಲೆ ಬೀಜ ನೀನು ಹಾಕಿದ್ದಿಲ್ವಕ್ಕ ಕಡಲೆ ಬೀಜವ ಅವೆಲ್ಲ ಹಾಕ್ಬಿಟ್ಟು ಮಾಡಿದೆ ಕನಕ ಪಾಂಕ ಚೆನ್ನಾಗಿ ತೆಗಿಬೇಕು ಪಾಂಕ ಚೆನ್ನಾಗಿ ತೆಗಿನಿಲ್ಲ ಅಂದರೆ ಚೆನ್ನಾಗಿಲ್ಲ ಕನಕ ತುಂಬಿಟ್ಟು ನಾನು ಹಾಕಿದೆ ಕನಕ ಕಡಲೆ ಬೀಜ ಹಾಕ್ನಿಲ್ಲ ಅಂದರೆ ಏನು ತುಂಬಿಟ್ಟು ತಿಂದಂಗೆ ಅದದ ಆಮೇಲಿಂದಾಕ ಅಕ್ಕಿ ಚೆನ್ನಾಗಿ ಹುರ್ಕೋಬೇಕು ಕನಕ ಸಸ್ಲುಗೆ ಇಲ್ಲಾಂದರೆ ಒಳ್ಳೆಯ ಅಕ್ಕಿ ಇಟ್ಟು ತಿಂದಂಗೆ ಆಯ್ತದಪ್ಪ ಕಣ್ ಭಾಗ್ಯಕ್ಕ ಹೋಸಲ ನಾನು ಅಯ್ಯೋ ಅಕ್ಕ ನನಗೆ ಮಾಡೋಕ್ಕೆ ಬತ್ತಿತ್ತಿಲ್ಲ ಅಕ್ಕ ಯಾವಾಗಲೂ ನಮ್ಮ ಅತ್ತೆನೇ ಮಾಡೋಳು ಅಕ್ಕ ಏನಾಯಿತು ಅಂದರೆ ಅಕ್ಕ ತುಂಬಿಟ ಮಾಡು ಅನ್ನೇ ಇಲ್ಲ ಕನಕ ನಮ್ಮ ಅತ್ತೆ ನಾನು ಹೋಸಲ ಎಲ್ಲ ಮಾಡಿತ್ತಲ್ಲ ನಮ್ಮ ಅತ್ತೆನೇ ಈ ಸಲಿನೂ ಮಾಡ್ತಾಳೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಮಾಡು ಬಿಡು ಏನೂ ಹೇಳಲೇ ಇಲ್ಲ ಸುಮ್ಮನೆ ಕೂತ್ಕೊಂಡ್ರು ಆಗ ಏನು ಮಾಡಾನೆ ನೋಡೋವರೆಗೂ ನೋಡಿದೆ ಭಾಗ್ಯಕ್ಕ ನಾನೇ ಅಯ್ಯೋ ಅಕ್ಕ ನನಗೆ ಅಕ್ಕಿ ಹುರ್ಕೋಬೇಕು ಅಂತಲೇ ಗೊತ್ತಾಗಲಿಲ್ಲ ಕಣ್ ಭಾಗ್ಯಕ್ಕ ನಿನ್ನ ಜೊತೆ ಸುಳ್ಳು ಹಾಕಿಲ್ಲನೇ ಹಂಗೆ ಹೋಗಿ ಮಿಷಿನ್ ಮಾಡಿಸ್ಕೊಬಂದ್ಬಿಟ್ಟೆ ಕನಕ ಒಂಚೂರು ರಸಗಳು ಸ್ಮೆಲ್ಲು ಕನಕ ಗೊತ್ತಾಗಲಿಲ್ಲ ಬಿಡು ಒಂದ್ಸಲ ತಪ್ಪು ಮಾಡಿದ್ರೆ ಪಾರ್ವತಕ್ಕ ಇನ್ನೊಂದ್ಸರಿ ಸರಿ ಮಾಡ್ತಿ ಅಯ್ಯೋ ನಿಮ್ಮ ಅತ್ತೆಗೇನಂತೂ ಚೆನ್ನಾಗಿ ಹೇಳ್ತಾಳಲ್ಲ ನೋಡೋರಲ್ಲವ ಅತ್ತೆ ಸೊಸೆ ನೋಡಿ ಹೆಂಗವ್ರಿ ಅಂತಾರೆ ಹಂಗೆ ಎಲ್ಲಾರ ಮನೆ ದೋಸೆ ತೂತು ಅಯ್ಯೋ ತಗೋ ಇನ್ನೇನು ಮಾಡಿ
ಅಯ್ಯೋ ಜನಕ್ಕೇನಕ್ಕ ಮಾತಾಡ್ತಾರೆ ಚೆನ್ನಾಗವ್ರೆ ಅಂತ. ಅಯ್ಯೋ ಅಕ್ಕ ನಮ್ಮನೆಗೆ ಓಡು ಅಕ್ಕ ದೇವ್ರೊಬ್ಬಂಗೆ ಗೊತ್ತು. ಅಯ್ಯೋ ಅಕ್ಕ ನಮ್ಮ ಅತ್ತೆ ಅಕ್ಕ ಒಂದು ಕೆಲಸನೇ ಮುಟ್ಟಕ್ಕಿಲ್ಲ ಕನಕ, ಸುಮ್ಮನೆ ಕೂತಿರ್ತಾಳೆ ಮಾಡಲಿ ಅಂತ. ಒಬ್ಬಳೇ ಮಾಡಬೇಕು ಕನಕ ಎಲ್ಲಾನು. ಅಕ್ಕ ನಮ್ಮ ಮನೇಲಿ ಮಾಡ್ಕೊಡ್ತಾರೆ ಅಂದ್ಕೊಂಡಿದೀಯಾ? ನಮ್ಮ ಮನೇಲೂ ಅದೇ ಬೆಳೆಕಾಳು ಮಾಡ್ಕೊಡಕ್ಕಿಲ್ಲ ಕನಕ, ಬರೀ ಮಾತು. ತಪ್ಪು ಮಾಡಿಬಿಟ್ರೆ ಮಾತ್ರ ಏನು ಅಯ್ಯೋ ನೋಡೋಕ್ಕಾಗಿಲ್ಲ ಒಬ್ಬೊಬ್ರು ಮುಖನೂ. ಇಲ್ಲಕ್ಕ ನಮ್ಮ ಮನೆಯವಳು ಮಾಡೋಳು, ನಮ್ಮ ಅತ್ತೆ ಸುಳ್ಳು ಹೇಳಕ್ಕಿಲ್ಲಕ್ಕ. ಮೊದಲು ನಾನು ಮಾಡ್ಕೊಳ್ಳೋಳು ಕನಕ, ಬತ್ತ ಯಾಕೋ ಮುಡ್ತಾನೆ ಇಲ್ಲ ಕನಕ ಒಂದು ಕೆಲಸನೂ. ಅಯ್ಯೋ ರಾಮ, ಯಾಕೋ ಏನು ಯಾರು ಏನಂದ್ರು ಏನು ಮುಟ್ಟಕ್ಕಿಲ್ಲ. ಮಾಡ್ಕೊಳ್ಳಿ ಸುಮ್ಮನೆ ಕೂತ್ಕೋತಾಳೆ. ಬಾ ಕೂತ್ಕೋತಾರೆ ಮಾಡ್ಕಕ್ಕ ನೀನೇ. ಬಾ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳಕ್ಕೇನು ಬಿಡ್ತಾರೆ. ಅಯ್ಯೋ ಅಕ್ಕ ನಮ್ಮವ್ವ ಯಾವತ್ತೂ ಬಂದಿದ್ದಿಲ್ಲ ಕನಕ, ಯಾವಾಗಲೂ ಅವಾಗ ಬಂದಿದ್ಲು ಅಕ್ಕ. ಬಂದವಳೆ ಪಾಪ ಬಂದವಳೆ. ಅಯ್ಯೋ ಅಕ್ಕ ಇವರು ಅವ್ರ ಮನೆಗಡೆನೇ ನೆವೆಸವೆಲ್ಲಿ ಮಾತಾಡೋದು, ಬಂದವ್ರು ಎಷ್ಟು ದಿನ ಇರಬೇಕು ಅನ್ನೋದು. ಪಾಪ ನನಗೆ ಹೊಟ್ಟೆ ಹೊಡೆದೈತು ಕನಕ. ನಮ್ಮ ಅವ್ವನ ಮುಖ ನೋಡ್ಬಿಟ್ಟು ಬೇಜಾರು ಮಾಡ್ಕೊಬಿಟ್ಟಿದ್ಲು. ಅದೇ ಹಂಗವ ಇವ್ರು ಹೋಗಿರಂಗಲ್ವಾ ಅವ್ರ ಹೆಣ್ಮಕ್ಳು ಮನೇಲಿ ಅವ್ರು ಬಂದಿರೋದು. ಅಯ್ಯೋ ಅಕ್ಕ ಏನಾಯ್ತು ಗೊತ್ತಾ ಅಕ್ಕ, ಚಿಕನ್ ತಂದಿದ್ರು ಕನಕ, ಎಲ್ಲರಿಗೂ ಮಾಡಿ ಚಾಪ್ಸಾಗಿ ಮಾಡಿಬಿಟ್ಟು ಅಕ್ಕ ಈಗ ಕೊಟ್ಟಿದೆ. ನಾನು ಸಾರು ಮಾಡಿದ್ದಿಲ್ಲ. ಅದೇ ಅವ್ರ ಮಗಳು ಗಂಡ ಬಂದ್ಬಿಡ್ತು ಕನಕ. ನಮ್ಮ ಅದೇ ಇವಳು ಸವಿತನ ಗಂಡ ಬಂದರು ಅಕ್ಕ. ನಾನು ಅಕ್ಕ ಒಂದೇ ಹೊಸ್ರಿಗೆ ಚಿಕನ್ ಇದು ಸಾಂಬಾರು ಇದ್ದಿದ್ದಿಲ್ಲ ಕನಕ. ಪಾಪ ತಾಡಿ ಬಂದವ್ರೆ ಅಂದ್ಬಿಟ್ಟು ಅಕ್ಕ ಒಂದೇ ಹೊಸ್ರಿಗೆ ಅಕ್ಕ ಒಂದು 4 ಮೊಟ್ಟೆ ತರಿಸ್ಬಿಟ್ಟು ಅಕ್ಕ ಸಾಂಬಾರು ಮಾಡಿಬಿಟ್ಟು ಅಕ್ಕ ಅದೇ ಚಿಕನ್ ಚಾಪ್ಸ್ ಮಾಡಿದ್ನಲ್ಲಕ್ಕ ಇತ್ತಲ್ಲ ಅದೇ ಹಾಕ್ಕೊಡೋದ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ ಕನಕ. ಅಡುಗೆ ಮಾಡೋಷ್ಟೊತ್ತಿಗೆ ಒಂಟೆ ಹೋಗೋರು ಕನಕ. ನಾನು ಏನು ಮಾಡೋಣ, ನಂದ ತಪ್ಪು. ನಾನು ಒಂದೇ ಹೊಸ್ರಿಗೆ ಮಾಡಿದ್ರೆ ಆಮೇಲೆ ಅಲ್ಲೂ ರೋಡ್ಗೆ ಹೋಗರ್ದೆ ಬಣ್ಣ ಅಂತ. ಅಯ್ಯೋ ನಾನು ಕೆಲಸವೇ ಅಂತ ಒಂಟೆ ಹೋದ್ರು ಕನಕ. ಆಮೇಲೆ ನಮ್ಮ ಮನೆಯವ್ರು ಬಂದರು, ಈಗ ಮಾಡಿದ್ರಕಂದ್ರಿ ಅಡುಗೆ ಮಾಡಿದೆ ಒಂಟೆ ಹೋಗ್ಬಿಡ್ತು ಅಂತ ಅಂದೆ. ಅದಕ್ಕೆ ನಮ್ಮ ಮನೆಯವನು ಬಿಡು ನಾವು ಹೋದಾಗ ಊಟ ಮಾಡೋದು ಬೇಡ ಹಂಗೆ ಮಾಡೋದ ಅಂತ ಅಂದ್ಬಿಟ್ರು ಕನಕ. ಅದೇನಕ್ಕ ತಪ್ಪು, ನಮ್ಮ ಅತ್ತೆ ಕುಣಿದ್ಲು ಅಕ್ಕ. ಅಯ್ಯೋ ರಾಮ, ಅಯ್ಯೋ 2 ಕಿವಿಲುವೆ ಕೇಳೋಕ್ಕಾಯ್ತಿದ್ದಿಲ್ಲ. ಬೇಡ ಬಿಡ್ಲಾ ನಿನ್ಯಾರು ಅಂದರು ಅವ್ರ ಮನೆ. ಅಲ್ಲ ಅವ್ರಿಗೆ ಏನು ಕೆಲಸ ಆಯಿತು ಏನು ಬಿಡ್ತು, ಬಂದವರು ಇಲ್ಲೇ ಉಳ್ಕೊಂಡಾರ, ಬಂದಮೇಲೆ ಹೋಗೋದೆಯಾ. ಅಯ್ಯೋ ಅಕ್ಕ ನಮ್ಮವ್ವ ಬೇರೆ ಇದ್ಲು ಕನಕ. ಹೊಸಿ ಒಂದು ಬೇಜಾರು ಮಾಡ್ಕೊಳ್ಳಿಲ್ಲ. ಎಲ್ಲೋ ನಿಮ್ಮ ಅತ್ತೆ ನಾನು ಇರೋದಕ್ಕೆ ಹಿಂಗೆ ಅಂತವಳೆ ನಾವೇ ಸವೇಲಿ ಹೋಯ್ತೀನಿ ಕಣವ ಅಂತ ಹೊಂಟೋದ್ಲು ಕನಕ. ಅಯ್ಯೋ 4 ದಿನ ಇಸ್ಕೊಳ್ಳೋದ ಅಂತ ಇಸ್ಕೊಂಡಿದ್ದೆ ಅಕ್ಕ. ಕಳಿಸ್ಬಿಟ್ಟೆ ಕನಕ ನಾನೇ. ಅವಳುವೇ ಹೋಯ್ತೀನಿ ಅಂತ ನಾನು ಇರೋ ಅನ್ನೇ ಇಲ್ಲ ಕನಕ ಆತಗೆ. ಅಲ್ಲ ಕಣ ಪಾರ್ವತಕ್ಕ, ನೀನು ನಿಮ್ಮ ಅತ್ತೆಗೆ ಎದುರ್ಕೊಂಡು ನಿಮ್ಮ ಅವ್ವನ ಕಳ್ಸಾರ? ಬೇಡ ಬಿಡು, ಹೋದ್ರು ಹೋಯ್ತಾರೆ ಅನ್ಕೋತಾರೆ. ಅವ್ರಿಗೇನು ನೀನು ಸರಿಯಾಗಿ ಮಾಡ್ಬೇಕಂದ್ಬಿಡು. ಪಾಪ ಅಮ್ಮ ಎಷ್ಟು ಆಸೆಯನ್ನು ಬಂದಿದ್ಲು, ಅವಳನ್ನ ಕಳಿಸಿದ್ಯಲ್ಲ ನೀನು. ಅಕ್ಕ ಕಳಿಸ್ಬಿಟ್ನಾ? ಅಯ್ಯೋ ಅಕ್ಕ ಇವಾಗ ಅಲ್ಲೇ ಕಳಿಸ್ಬಿಟ್ಟು ಬಸ್ ಹತ್ತಿಸ್ಬಿಟ್ಟು ಬಂದೆ ಕಣ ಭಾಗ್ಯಕ್ಕ ಬಂದೆ. ಅಯ್ಯೋ ಹೊಸ ಬೇಜಾರಾಯ್ತಲ್ಲ ಕನಕ ನನಗೆ. ಅಯ್ಯೋ ಅಕ್ಕ ಪಾಪ ನಮ್ಮ ಅವ್ವನವೇ ಅಕ್ಕ ಮುಖವ ಒಳೆಯ ಏನು ಸೋರೋಯ್ತು ಕನಕ. ನಮ್ಮ ಅವ್ವನ ಮುಖನವೇ ಅವಳ ಮುಖನೂ ನೋಡೋಕ್ಕಾಯ್ತಿದ್ದಿಲ್ಲ ನನಗೆ. ಅಯ್ಯೋ ನಾನು ಹತ್ರ ಇನ್ನೂ ಅಳ್ತಾಳೆ, ಹೋಗಿ ಯೋಚನೆ ಮಾಡ್ತಾಳೆ ನಮ್ಮವ್ವ ಅಂದ್ಕೊಂಡು ಒಂದಾಗ ಬಂದೀನಿ. ಅಯ್ಯೋ ಪಾರ್ವತಕ್ಕ ಸುಮ್ಮನಿರು, ಯಾಕೆ ಬೇಜಾರು ಮಾಡ್ಕೊಂಡು. ಅಯ್ಯೋ ಸುಮ್ಮನಿರು, ಇನ್ನೊಂದು ದಿನ ಕರ್ಕೊಬಂದು ಇಸ್ಕೊಳ್ವೆ, ಒಳ್ಳೇದಾಯ್ತದಲ್ಲವ, ಯಾಕೆ ಬೇಜಾರು ಮಾಡ್ಕೊಂಡು. ಊಟ ಮಾಡ್ತಾ ಊಟಕ್ಕೆ ಕೊಟ್ಟಿದ್ದಕ್ಕ ನಿಮ್ಮ ಅವ್ವನಿಗೆ? ಇಕ್ಕಿದೆ ಅಕ್ಕ. ಉಂಡ್ರು ಊಟ ಮಾಡ್ತು. ಪಾಪ ಇನ್ನೊಂದು 2 ದಿನ ಇರ್ತೀನಿ ಅಂತ ಅಂದಿತ್ತು. ಇರವ ಎಲ್ಗೂ ಒಯ್ಕಿಲ್ವಲ್ಲ ನೀನು ಅಂತ ನಾನು ಇರ್ಸ್ಕೊಬಿಟ್ಟಿದ್ದೆ. ನಾನು ಕಳಿಸ್ಬಿಡ್ಬೇಕಾಯ್ತು ಕನಕ. ಆವತ್ತೇ ಕಳಿಸಿದ್ರೆ ಅಕ್ಕ ನಮ್ಮ ಅವ್ವನ ಕಿವಿಗೆ ಮಾತೆಲ್ಲ ಬೀಳ್ತಿತ್ತಿಲ್ವಾ? ನನ್ನ ಮಗಳು ಹೆಂಗೋ ಚೆನ್ನಾಗೋಳೆ ಅಂದ್ಬಿಟ್ಟು ನೆಮ್ಮದಿಯಾಗಿರೋಳ. ಈಗ ನನ್ನ ಕಡೆಗೆ ಯೋಚನೆ ಮಾಡ್ತಾವೆ ಕನಕ. ಫೋನ್ ಮಾಡಿ ಹೇಳು, ಯಾಕೆ ತಲೆ ಕೆಡ್ಸ್ಕೊಬಿಡಕನವ ಚೆನ್ನಾಗೇನಿ ಅಂತ ಹೇಳಕ್ಕ. ಅಯ್ಯೋ ಉದಿರಿ ಹಂಗೆ ಹೆಣ್ಮಕ್ಳ ಬಗ್ಗೆ ಅಲ್ಲಿ ಕೊರಗ್ತಾರೆ. ಅಯ್ಯೋ ಅಕ್ಕ ನಮ್ಮ ಅವ್ವನೂ ಹಂಗೆ ಕನಕ. ನಮ್ಮವ್ವ ನಮ್ಮ ಮನೆಗೆ ಬರೋದು ನೋಡಿದ್ಯಾ ನೀನು? ಇಲ್ಲ ಕಣ್ ಭಾಗ್ಯಕ್ಕ, ಪಾಪ ನಿಮ್ಮ ಅವ್ವನೂ ಬರೋಕ್ಕಿಲ್ಲ. ಅದಕ್ಕ ಪಾರ್ವತಕ್ಕ ಇವರು ನಮ್ಮ ಉದಿರು ಬಂದರೆ ತಡ್ಕೊಳಕ್ಕಿಲ್ಲ, ಉರಿತದೆ ಹಂಡಿಯಿಂದವ. ಅದೇ ಇವ್ರ ಹೆಣ್ಮಕ್ಳ ಮನೆಗೆ ಹೋಗಿ ಒಂದೊಂದು ವಾರ ಇರ್ತಾರಲ್ಲ, ಅವ್ರ ಹತ್ತಿರ ಹೆಂಗೆ ತಡ್ಕೋಬೇಕು ಇವ್ರನ್ನ? ಅಯ್ಯೋ ಅದೆಲ್ಲ ಇವ್ಕೆ ಅರ್ಥ ಆದದ ಭಾಗ್ಯಕ್ಕ, ಅರ್ಥ ಆದದ ಅಂತಾರೆ. ಅಯ್ಯೋ ನನ್ನ ಮಗಳು ಕೊಟ್ಟಿರ್ತಾವು ಅವಮ್ಮ ಸರಿ ಇಲ್ಲ ಜಗಳ ಗಂಟಿ ಅಂತ. ಇವ್ರದ್ದು ಕಾಣಿಸೋಕ್ಕಿಲ್ಲ ಕಣ್ಗೆ, ಕಂಡೋರ್ನ ಎತ್ತಿಡಿತಾರೆ. ದೀಟ ಕಣ್ಣ ಪಾರ್ವತಕ್ಕ ದೀಟ. ಅಯ್ಯೋ ಗೋಳು ಕಣ್ ಪಾರ್ವತಕ್ಕ. ಈಗ ಸುಮ್ಮನಿರು, ಯಾಕಂಗೆ ಬೇಜಾರು ಮಾಡ್ಕೊಂಡು. ಹೆಂಗೋ ಒಂದು 2 ದಿನನಾರ ಇತ್ತಲ್ಲ, ಕಳಿಸ್ಬಾರ್ದಾಗಿತ್ತು ಅವಮ್ಮನ, ಕಳಿಸ್ಬಾರ್ದಾಗಿತ್ತು. ಯಾಕೆ ಕಳ್ಸೋಕೋದೆ? ಅವರು ಕಳಿಸ್ಲಿ ಬಿಡು ಅಂತಾರೆ, ನೀನು ದಡ್ಡಿ ಇಡ್ಸ್ಕೋಬೇಕಾಗಿತ್ತು. ಅಯ್ಯೋ ಸುಮ್ಮನಿರಕ್ಕ, ಇನ್ನೊಂದು ಅನ್ನೋದು ಮತ್ತೊಂದು ಅನ್ನೋದು ಮನೆಯಲ್ಲೆಲ್ಲ ಮನಸ್ತಾಪ ಬರೋದು ಒಂಥರ. ಯಾಕೆ ಸುಮ್ಮನಿರು ಪಾಪ, ಹೋಗ್ಲಿ ಅತ್ತಾಗೆ. ನಮ್ದೆಲ್ಲ ತೆಗ್ದು ಅವ್ರ ಮೇಲೆ ತಿರ್ಸ್ಕೊಳ್ಳೋದು, ನಾವು ಕೋಪ ಮಾಡ್ಕೊಳ್ಳೋದು. ಅಯ್ಯೋ ಒಂದು 2 ದಿನ ನೆಮ್ಮದಿ ಆಗಿರೋದ ಅಂದರೆ ನಮ್ಮ ಹಿಂಸೆ ಎಲ್ಲ ತೆಗ್ದು ಅವ್ರ ಮೇಲೆ ಹಾಕಿದ್ರೆ ಎಲ್ಲಿ ನೆಮ್ಮದಿ ಆಗಿರ್ತಾಳೆ?
ಹೋಗ್ಲಿ ಸುಮ್ಮನಿರು. ಸರಿ ಬಿಡಕ್ಕ, ಬಾ ಒಬ್ಬಿಟ್ಟು ತಿನ್ಬೇಕ ಒಂದ ಹೊಳಿಗೆ ಪಕ್ಕ. ಅಯ್ಯೋ ಅಕ್ಕ ಬೇಜಾರು ಮಾಡ್ಕೊಬೇಡ ಕನಕ. ಅಯ್ಯೋ ಚಿಕನ್ ಅದೇ ಹೇಳಿದ್ನಕ್ಕ, ಇನ್ನು ಚಾಪ್ಸ್ ಮಾಡಿದೆ ಅಂತ ತಿಂದಿದ್ದೀನಿ. ಇಲ್ಲ ಅಂದರೆ ತಿನ್ಬೇಕನಕ, ಹಂಗೇನು ಬಡಾಯವ. ಅದು ತಿನ್ಬಿಟ್ಟು ಅಕ್ಕ, ಚಿಕನ್ ತಿನ್ಬಿಟ್ಟು ಒಬ್ಬಿಟ್ಟು ತಿನ್ನಕ್ಕೆ ಆಯ್ಕಿಲ್ಲ ಕನಕ, ಒಂಥರ ಅನ್ನಿಸ್ತದೆ. ಹ್ಞೂಕಂತ ಹೇಳು. ನನಗೂ ಬೇಕಾ ಮಟನು ಚಿಕನು ಎಲ್ಲ ತಿನ್ಬಿಟ್ಟಕ್ಕ ಒಬ್ಬಿಟ್ಟು ತಿನ್ನಕ್ಕೆ ಆಯ್ಕಿಲ್ಲ. ಒಂಥರ ಹೊಟ್ಟೆಗಳೆಲ್ಲ ಮಳಿಸ್ದಂಗೆ ಆಯ್ತದೆ. ಓ ನನಗೂ ಹಂಗೆ ಕಣ ಭಾಗ್ಯಕ್ಕ, ನನಗೂ ಹಂಗೆ. ನೀವೇನು ಮಾಡಿದಕ್ಕ ವರ್ಷದೊಳಗೆ? ಅಯ್ಯೋ ಜಯನ ಹೋಗಿಲ್ವಾ ತರಗೆ ಮಟನ್ನ? ತರ್ಕೊಂಡು ತಕೊನ ಮನೆಯವರು. ಮಟನ್ ಅಂದರೆ ಎತ್ತದ ಕೈಕಂತೆ, ಇನ್ನೂ ಬಂದಿಲ್ಲ. ಅದಕ್ಕೆ ಇವಾಗ ತಿಂಡಿಗೆ ಇರೋದ ಉಂಡ್ಬಿಟ್ಟು ಆಮೇಲೆ ಇನ್ನು ಮಧ್ಯಾಹ್ನಕ್ಕೆ ಮಾಡ್ತೀನಿ. ನೋಡೋದ ಏನು ತಂದರು, ಚಿಕನ್ ತಂದರೋ ಮಟನ್ ತಂದರೋ ಅಂತ. ಜಯಣ್ಣ ತಿಂತಕ್ಕಂತಕ್ಕ. ಜಯಣ್ಣನ ಬುದ್ಧಿ ನಂಗೆ ಗೊತ್ತಿಲ್ವಾ? ಮಟನು ಅಂತದೆ. ಅವತ್ತೇನೋ ಉಪ್ಸಾರು ಮಾಡಿದ್ದು ಏನ್ಬಿಟ್ಟು ಕುಣಿತಿತ್ತಲ್ಲ. ಉಪ್ಸಾರು ಅಂದ್ರೆ ಆಯ್ಕಿಲ್ಲ ಕನಕ ನಮ್ಮ ಮನೆಯವನಿಗೆ. ಉಪ್ಸಾರು ಅಂದ್ರೆ ಆಯ್ಕಿಲ್ಲ. ಹಂಗಾದ್ರೆ ಹಂಗಕ್ಕ, ಒಂದೊಂದು ದಿನ ಉಣ್ಬೇಕಪ್ಪ ಉಪ್ಸಾರು ಆದ್ರೇನು. ಅಯ್ಯೋ ಅಕ್ಕ, ನಾನು ಉಪ್ಪು ಮಾಡ್ತೀನಿ ಕನಕ. ಏನು ಡೈಲಿ ಮಾಡೋಣ? ತಿಂಗಳಿಗೆ ಒಂದ್ಸಲಿನ 2 ಸಲಿನ ಮಾಡ್ತೀನಿ. ಅಯ್ಯೋ ರಾಮ ಹೋಗಕ್ಕ. ಆಮೇಕಿಂದ ಸಾರು ಒಂಚೂರು ಅದ್ಗಡಂಗಿಲ್ಲ ಕನಕ, ಕುಣಿತಾನೆ ಹಂಗೆ. ಅಯ್ಯೋ ನಮ್ಮ ಮನೆಯವರು ಅಕ್ಕ ಹಂಗೆಲ್ಲ ಇಲ್ಲ ಕನಕ. ಸುಮ್ಮನೆ ಯಾಕೆ ಸುಳ್ಳು ಹೇಳ್ಬೇಕು? ಉಪ್ಸಾರು ಮಾಡಿದ್ರು ಉಣ್ತಾರೆ ಬಗ್ಗೆಕ್ಕ, ಕೊನೆಗೆ ಅಕ್ಕ ಮಜ್ಜಿಗೆ ಬಿಟ್ಟು ಉಣ್ತಾನೆ. ಹಂಗಿರ್ಬೇಕು ಕನಕ, ಹಂಗಿರ್ಬೇಕು. ಹಂಗಿಲ್ಲದ್ಮೇಲೆ ಮನ್ಸ ಯಾಕೆ? ಇಲ್ಲ ಕನಕ, ನಮ್ಮ ಮನೆಯವರು ಅಕ್ಕ ಊಟದ ವಿಷಯದಲ್ಲಿ ಅಕ್ಕ ಏನೂ ಮಾತಾಡೋಕ್ಕಿಲ್ಲ. ಬೇಕು ಅಂದರೆ ಅಕ್ಕ ಒಂಚೂರು ರೋಗನ ಮತ್ತೆ ಕೇಳ್ತಾರೆ ಅಷ್ಟೇ. ಅಯ್ಯೋ ಅಕ್ಕ ಹೆಂಗೋ, ಅಯ್ಯೋ ಇಷ್ಟು ದಿನನೇ ಕಾಲ ಕಳ್ದೀವಿ. ಇನ್ನು ಅಯ್ಯೋ ಆಳೆ ಅರ್ಧ ಮುಗಿಯೋಕೆ ಬತ್ತು, ಇನ್ನೇನು ಬಿಟ್ಟಾಕಾತಾಗೆ ಹೋಯ್ತೀನಿ ಕನಕ. ಅಯ್ಯೋ ನೋಡು ರವ್ವನ್ನ ತುಸಕೋದಳು ಎಲ್ಗೋ ಹೋಗಳೆ ಅಂತ ಕುಣಿತಾಳ. ಮತ್ತೆ ಹೋಯ್ತೀನಿ ಬಕ್ಕ, ಒಂದು ಒಬ್ಬಿಡ್ತೀನಿ ಅಂದರೆ ಬರೋಕಿಲ್ಲ ಅಂತಿ. ಇನ್ನೇನು ಮಾಡಿ? ಸರಿ ಕನಕ ಆಯಿತು. ಸರಿ ಕನಕ. ಏನು ಮಾಡ್ತಾ ಇದೀರಿ ಮಗ? ಸಂತಕ ಬಾಯ್ ಕಡಿಕೆ. ಅಯ್ಯೋ ಏನು ಮಾಡಬೇಕ, ಸುಮ್ಮನೆ ಕೂತಿದ್ದಕ್ಕಂತ ಬಕ್ಕ. ಏನು ಕೆಲಸ ಇಲ್ವಾ ಇವತ್ತು? ಸುಮ್ಮನೆ ಇಷ್ಟೊಂದು ಆರಾಮಾಗಿ ಕೂತ್ಕೊಬಿಟ್ಟಿದ್ದೀರಲ್ಲ. ಅಯ್ಯೋ ಕೆಲಸ ಅಕ್ಕ, ನೆನ್ನೆ ಹಬ್ಬಕ್ಕೆ ಮಾಡಿದ್ನಲ್ಲಕ್ಕ, ಎಲ್ಲ ಅದೇ ಐತೆ ತಂಗ್ಲ. ಅದನ್ನೇ ಬಿಸಿ ಮಾಡ್ಕೊಂಡು ಊಟ ಮಾಡೋದ ಅಂದ್ಬಿಟ್ಟು ಸುಮ್ಮನೆ ಅದೇ ಬಕ್ಕ. ಈ ಕಡಿಕೆ ಕೂತ್ಕ ಬಾ. ಹೊಸಸಿನೇ ಮಾಡ್ಕೊಳ್ಳುವ, ಜಾಸ್ತಿ ಯಾಕೆ ಮಾಡೋಕೋದೆ? ಹೊಸಿನೇ ಮಾಡಿರೋದು ಕನಕ. ಅದುವೇ ಏನು ಮನಸ್ಸು ಊಟ ಮಾಡೋರಕ್ಕ. ಇವಾಗ ಇಷ್ಟೇ ಊಟ ಮಾಡೋದು ನಮ್ಮ ಮನೆಯವರೆಲ್ಲವ. ಮಿಕ್ಕಬಿಟ್ಟದೆ ಕನಕ, ಒಬ್ಬಿಟ್ಟವೆ. ಒಂದೊಂದು ಸ್ವಲ್ಪ ಅನ್ನನೂ ಅದೇ ಉಣ್ಕೊಂಡು ಒಬ್ಬಿಟ್ಟು ತಿನ್ಕೊಳ್ಳೋದಂತ ಸುಮ್ಮನೆ ಅದು. ಮಧ್ಯಾಹ್ನಕ್ಕೆ ಮಟನ್ ಮಾಡಿರೇನು ಕನಕ? ನಮ್ಮ ಮನೆ ಮಾಡೋಕ್ಕಿಲ್ವಾ? ನನ್ನ ಗಂಡ ಅದಕ್ಕೆ ತುದ್ಗಾಲಲ್ಲಿ ನಿಂತಿರ್ತಾರೆ. ಸರಿ ಕಣವ. ಹಿಂಗ ಕೈಲೋಯ್ತು. ಅಯ್ಯೋ ಎಲ್ಲೋ ಹೊಲ್ತಕ್ಕೆ ಹೋಗಿರ್ಬೇಕು ಕನಕ. ಅಯ್ಯೋ ಹಿಂಗೆ ಹೋಯ್ತಿದ್ನ, ಕಾಣಿಸಿದ್ರಲ್ಲ ಇಬ್ರುವೆ, ಅದಕ್ಕೆ ಬಂದೆ ಏನು ಮಾಡ್ತಾವ್ರಿ ಅಂತ ಕೇಳಕ್ಕೆ. ಬತ್ತೀನಿ ಕಣ್ರವ. ಬಂದ್ರೇನು ಪಕ್ಕ? ಅಯ್ಯೋ ಪಾರ್ವತಕ್ಕ ರವ್ವ ಬಂದಿತ್ತಂತೆ. ರವ್ವನ ಬಸ್ಗೆ ಹತ್ತಿಸಕ್ಕೆ ಹೋಗಿತ್ತಂತೆ. ಕೂತಿದ್ನಲ್ಲ ಅದಕ್ಕೆ ಬತ್ತು. ಕಣಮ್ಮ. ಅಯ್ಯೋ ಕಾಣ್ತು ಭಾಗ್ಯಕ್ಕ, ಸುಮಾರು ದಿನ ಆಗಿತ್ತು ಮಾತಾಡಿ, ಅದಕ್ಕೆ ಮಾತಾಡ್ಸೋದಂತ ಬಂದೆ ಕನಕ. ಅಯ್ಯೋ ಬಂದ್ರೇನು ತಕವ, ಬಂದ್ರೇನು ತಕೋ. ಸರಿ ಕಣ ಭಾಗ್ಯಕ್ಕ, ಹೋಯ್ತೀನಿ ನಾನು. ಟೈಮ್ ಆಯಿತು, ಆವಾಗಲೇ ಬಂದಳು. ಏನು ಅನ್ಕೊಂಡನು? ಅಯ್ಯೋ ನಮ್ಮ ಮನೆಯವರು ಎಲ್ಗೋಗಳೆ ಅಂತ ಇದು ಮಾಡ್ತಾರೆ ಕನಕ. ಬತ್ತೀನಿ ನಾನು. ಅದೇನು ಮಾತಾಡ್ತೀರಿ? ಕೂತ್ಕಕ್ಕ ಹೋಗುವೆ? ಇಲ್ಲ ಬತ್ತೀನಿ ಬಿಡಕ್ಕ, ನಾಳೆಕೋ ನಾಡ್ದೋ ಬತ್ತೀನಿ. ಸರಿ ಕನಕ ಆಯಿತು.